ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿದೆ, ಅವರ ಗುಣ ಸ್ವಭಾವಗಳೇನು, ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು, ಅವರು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ, ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ, ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಕಟಕ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ, ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ. ಈ ಮಾಹಿತಿ ನಿಜಕ್ಕೂ ಕಟಕ ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಕಟಕ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ಕಟಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ನೋಡೋದಾದ್ರೆ, ಕರ್ಕಾಟಕ ರಾಶಿಯವರು ತಮ್ಮ ಪರಿಸರ ಮತ್ತು ಸುತ್ತಮುತ್ತಲಿನ ಶಕ್ತಿಗಳಿಗೆ ಬಹಳ ಸಂವೇದನಾಶೀಲರಾಗಿರುತ್ತಾರೆ. ಆಗಾಗ್ಗೆ ಸೂಕ್ಷ್ಮ ಸೂಚನೆಗಳು ಮತ್ತು ಕಂಪನಗಳನ್ನು ಗ್ರಹಿಸುತ್ತಾರೆ. ಅವರು ದೇಶೀಯವಾಗಿ ಆಧಾರಿತರಾಗಿದ್ದಾರೆ. ಸ್ನೇಹಶೀಲ ಸುರಕ್ಷಿತ ಸ್ಥಳಗಳನ್ನು ಸೃಷ್ಟಿಸುವಲ್ಲಿ ಆರಾಮ ಮತ್ತು ಸಾಂತ್ವನವನ್ನು ಕಂಡುಕೊಳ್ಳುತ್ತಾರೆ. ಅದು ಅವರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕರ್ಕಾಟಕ ರಾಶಿಯವರು ತಮ್ಮ ಕುಟುಂಬಗಳ ಬಗ್ಗೆ ಆಳವಾಗಿ ಕಾಳಜಿ ವಹಿಸುತ್ತಾರೆ ಮತ್ತು ಆರೈಕೆದಾರರ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ತಮ್ಮ ಪ್ರೀತಿ ಪಾತ್ರರನ್ನು ಪೋಷಿಸುತ್ತಾರೆ ಮತ್ತು ಬೆಂಬಲಿಸುತ್ತಾರೆ. ತಮ್ಮ ನಿಷ್ಠೆ ಮತ್ತು ಬದ್ಧತೆಗೆ ಹೆಸರುವಾಸಿಯಾದ ಕರ್ಕಾಟಕ ರಾಶಿಯವರು ತಮ್ಮ ಭಾವನಾತ್ಮಕ ಆಳ ಮತ್ತು ಸಮರ್ಪಣೆಯ ಮೂಲಕ ಸ್ನೇಹಿತರು ಮತ್ತು ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಅವರು ನೇರ ಸಂಘರ್ಷವನ್ನು ತಪ್ಪಿಸಬಹುದಾದರೂ ಬೆದರಿಕೆಯನ್ನು ಅನುಭವಿಸಿದಾಗ ಕರ್ಕಾಟಕ ರಾಶಿಯವರು ನಿಷ್ಕ್ರಿಯ ಆಕ್ರಮಣಕಾರಿ ನಡವಳಿಕೆಯನ್ನು ಪ್ರದರ್ಶಿಸಬಹುದು. ಮುಕ್ತ ಸಂವಹನವನ್ನು ಸವಾಲಿನದ್ದಾಗಿರಿಸುತ್ತದೆ, ಆದರೆ ವಿಶ್ವಾಸವನ್ನು ಬೆಳೆಸಲು ಇದು ಅತ್ಯಗತ್ಯವಾಗಿರುತ್ತದೆ. ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ಕಟಕ ರಾಶಿಯ ವ್ಯಕ್ತಿಗಳು ಆರೈಕೆ ಮತ್ತು ಪೋಷಣೆಯನ್ನು ಒಳಗೊಂಡಿರುವ ವ್ಯವಹಾರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಕ್ಯಾನ್ಸರ್ ರೋಗದ ಬಗೆಗಿನ ಉದ್ಯಮದಲ್ಲಿ ಅಭಿವೃದ್ಧಿ ಹೊಂದಬಹುದು. ವೈದ್ಯಕೀಯ ಬೋಧನೆ, ಆತಿಥ್ಯ, ಸೃಜನಶೀಲತೆ, ಚಿಕಿತ್ಸೆ ಮತ್ತು ಸಮಾಲೋಚನೆ, ಸಾಮಾಜಿಕ ಕಾರ್ಯ, ಒಳಾಂಗಣ ಅಲಂಕಾರ ಮತ್ತು ಫ್ಯಾಷನ್ನಂತಹ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಲು ತಮ್ಮ ವಿಶಿಷ್ಟ ಗುಣಗಳನ್ನು ಬಳಸಿಕೊಳ್ಳಬಹುದು. ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ತಮ್ಮ ಗುಪ್ತ ಗುಣಗಳನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಡುವ ಪಾತ್ರಗಳಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ. ಅವರು ಶುಶ್ರೂಷೆ, ಬೋಧನೆ, ಮಕ್ಕಳ ಆರೈಕೆ ಮತ್ತು ಸಾಮಾಜಿಕ ಕಾರ್ಯದಂತಹ ಆರೈಕೆಯನ್ನು ಒಳಗೊಂಡಿರುವ ವೃತ್ತಿಗಳಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಕರ್ಕಾಟಕ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂತ ನೋಡೋದಾದ್ರೆ, ಹಣದ ವಿಷಯಗಳನ್ನು ಎಚ್ಚರಿಕೆಯಿಂದ ಸಮೀಪಿಸುತ್ತಾರೆ. ತಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿ ಸುರಕ್ಷತೆ ಮತ್ತು ಭದ್ರತೆಗೆ ಆದ್ಯತೆ ನೀಡುತ್ತಾರೆ. ಕೆಲವರು ಹೆಚ್ಚಿನ ಆದಾಯವನ್ನು ಗಳಿಸಬಹುದಾದರೂ ಅನೇಕರು ತಮ್ಮ ಆದಾಯಕ್ಕಿಂತ ಕಡಿಮೆ ಬದುಕಲು ಆಯ್ಕೆ ಮಾಡುತ್ತಾರೆ. ಆಗಾಗ್ಗೆ ಉಳಿತಾಯ ಅಥವಾ ಮಿತ ವ್ಯಯದಿಂದ ಬದುಕುತ್ತಾರೆ. ಹಠಾತ್ ಖರ್ಚಿನಂತವರ ಪ್ರವೃತ್ತಿ ಕೆಲವೊಮ್ಮೆ ತಮ್ಮ ಹಣಕಾಸನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ಸವಾಲುಗಳಿಗೆ ಕಾರಣವಾಗಬಹುದು. ಇದು ದೀರ್ಘಾವಧಿಯ ಆರ್ಥಿಕ ಗುರಿಗಳೊಂದಿಗೆ ತಮ್ಮ ಸೌಕರ್ಯದ ಬಯಕೆಯನ್ನು ಸಮತೋಲನಗೊಳಿಸುವುದು ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿದೆ. ಹಿರಿಯರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ, ಕರ್ಕಾಟಕ ರಾಶಿಯವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸದಿರಬಹುದು, ಆದರೆ ಅವರು ತಮ್ಮ ಹಿರಿಯರನ್ನು, ಅವರು ಪೋಷಕರಾಗಿರಲಿ ಅಥವಾ ಅಜ್ಜಿಯರಾಗಿರಲಿ, ನೋಡಿಕೊಳ್ಳುವ ಮತ್ತು ಬೆಂಬಲಿಸುವ ಬಲವಾದ ಒಲವು ಹೊಂದಿರುತ್ತಾರೆ. ಅವರು ಹೆಚ್ಚಾಗಿ ಹಿನ್ನೆಲೆಯಲ್ಲಿ ಉಳಿಯಲು ಬಯಸುತ್ತಾರೆ. ತಮ್ಮ ಹಿರಿಯ ಕುಟುಂಬ ಸದಸ್ಯರ ಸೌಕರ್ಯ ಮತ್ತು ಯೋಗಕ್ಷೇಮವನ್ನು ಸದ್ದಿಲ್ಲದೆ ಖಚಿತಪಡಿಸಿಕೊಳ್ಳುತ್ತಾರೆ. ಕಿರಿಯರೊಂದಿಗೆ ಕಟಕ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ತಮ್ಮ ಕಿರಿಯ ಕುಟುಂಬ ಸದಸ್ಯರೊಂದಿಗೆ ಅಂದರೆ ಒಡ ಹುಟ್ಟಿದವರು ಅಥವಾ ಮಕ್ಕಳೊಂದಿಗೆ ಸಂವಹನ ನಡೆಸುವಾಗ ಆಳವಾದ ಭಾವನಾತ್ಮಕ ಬಾಂಧವ್ಯವನ್ನು ಪ್ರದರ್ಶಿಸುತ್ತಾರೆ ಮತ್ತು ಅವರು ಹೆಚ್ಚು ಕಾಳಜಿಯುಳ್ಳ ವ್ಯಕ್ತಿಗಳಾಗಿದ್ದು ತಮ್ಮ ಕಿರಿಯ ಬಂಧುಗಳಿಗೆ ಪ್ರೀತಿ ಮತ್ತು ಬೆಂಬಲವನ್ನು ನೀಡುವಲ್ಲಿ ಯಾವುದೇ ಪ್ರಯತ್ನವನ್ನು ಮಾಡುತ್ತಾರೆ. ಆರೈಕೆದಾರ ಮತ್ತು ಪೋಷಕರ ಪಾತ್ರದಲ್ಲಿ ಕರ್ಕಾಟಕ ರಾಶಿಯವರು ಹೆಚ್ಚಿನ ಸಂತೋಷ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಸ್ನೇಹಿತರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ, ಕರ್ಕಾಟಕ ರಾಶಿಯವರು ಯಾವುದೇ ಸಂಬಂಧದ ವಿಷಯಕ್ಕೆ ಬಂದಾಗ ತಮ್ಮ ಹಠಮಾರಿತನ ಮತ್ತು ಸ್ವಾಮ್ಯ ಸೂಚಕ ಗುಣಕ್ಕೆ ಹೆಸರುವಾಸಿಯಾಗಿರುತ್ತಾರೆ. ಇದರಿಂದಾಗಿ ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಅತ್ಯಂತ ರಕ್ಷಣಾತ್ಮಕ ಮತ್ತು ನಿಷ್ಠಾವಂತರಾಗುತ್ತಾರೆ. ಅವರು ಮೊದಲಿಗೆ ಸಂಯಮದಿಂದ ವರ್ತಿಸುವಂತೆ ಕಾಣಿಸಬಹುದು ಮತ್ತು ಸಾಂದರ್ಭಿಕ ಮಾತುಕತೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವುದಿಲ್ಲ. ಆದರೆ ಒಮ್ಮೆ ನೀವು ಅವರ ಶೆಲ್ಲನ್ನು ಭೇದಿಸಿ ಅವರನ್ನು ತಿಳಿದುಕೊಂಡರೆ ಅವರು ಜೀವನ ಪರ್ಯಂತ ದೃಢ ನಿಶ್ಚಯದ ಮತ್ತು ವಿಶ್ವಾಸಾರ್ಹ ಸಹಚರರು ಎಂದು ಸಾಬೀತುಪಡಿಸುತ್ತಾರೆ. ಇನ್ನು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಹೇಗಿರುತ್ತೆ ಅಂದರೆ,
ಕರ್ಕಾಟಕ ರಾಶಿಯವರನ್ನ ಪೋಷಿಸುವ ವ್ಯಕ್ತಿಗಳಾಗಿ ನೋಡುತ್ತಾರೆ ಮತ್ತು ಅವರು ಹೆಚ್ಚಾಗಿ ದೀರ್ಘಾವಧಿಯ ಉದ್ಯೋಗಿ ಎಂಬ ಬಿರುದನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಸಹೋದ್ಯೋಗಿಗಳಿಗೆ ಬೆಂಬಲವನ್ನು ನೀಡಿದಾಗ ಅವರು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಾರೆ. ಕರ್ಕಾಟಕ ರಾಶಿಯವರು ತಮ್ಮ ಗೆಳೆಯರಲ್ಲಿ ಸೇರಿದವರು ಮತ್ತು ಸಮುದಾಯದ ಭಾವನೆಯನ್ನು ಬೆಳೆಸುವಲ್ಲಿ ಶ್ರೇಷ್ಠರಾಗಿರುವುದರಿಂದ ಸಹಭಾಗಿತ್ವ ಮತ್ತು ಕೆಲಸದ ಸ್ಥಳದ ಸಂಸ್ಕೃತಿಗೆ ಆದ್ಯತೆ ನೀಡುವ ಪರಿಸರದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಇತರ ಚಿಹ್ನೆಗಳೊಂದಿಗೆ ಕರ್ಕಾಟಕ ರಾಶಿಯವರ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ, ವೃಶ್ಚಿಕ, ಮೀನ ಮತ್ತು ಕನ್ಯಾ ರಾಶಿಯಂತಹ ಜಲರಾಶಿಗಳೊಂದಿಗೆ ಹೆಚ್ಚು ಹೊಂದಿಕೊಳ್ಳುತ್ತಾರೆ, ಏಕೆಂದರೆ ಅವರು ತಮ್ಮ ಭಾವನಾತ್ಮಕ ಆಳ ಮತ್ತು ಪೋಷಣೆಯ ಸ್ವಭಾವವನ್ನು ಹಂಚಿಕೊಳ್ಳುತ್ತಾರೆ. ತುಲಾ ಮತ್ತು ಮೇಷ ರಾಶಿಯವರೊಂದಿಗಿನ ಸಂಬಂಧಗಳಲ್ಲಿ ಅವರು ಸವಾಲುಗಳನ್ನು ಎದುರಿಸಬಹುದು. ಅಲ್ಲಿ ಸಂಘರ್ಷದ ಆದ್ಯತೆಗಳು ಮತ್ತು ಸಂವಹನ ಶೈಲಿಗಳು ತೊಂದರೆಗಳಿಗೆ ಕಾರಣವಾಗಬಹುದು. ಇನ್ನು ಪ್ರೀತಿ ಮದುವೆ ವಿಷಯದ ಬಗ್ಗೆ ನೋಡೋದಾದರೆ, ಪ್ರೀತಿಯ ವಿಷಯಕ್ಕೆ ಬಂದಾಗ ಕರ್ಕಾಟಕ ರಾಶಿಯವರು ತಮ್ಮ ಹೃದಯವನ್ನು ತಮ್ಮ ತೋಳಿನಲ್ಲಿ ಧರಿಸುತ್ತಾರೆ. ಅವರು ಕಾಲ್ಪನಿಕ ಕಥೆಯ ಪ್ರಣಯದ ಕನಸು ಕಾಣುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಸ್ನೇಹಶೀಲ ಮನೆ ಜೀವನವನ್ನು ನಿರ್ಮಿಸಲು ಆದ್ಯತೆ ನೀಡುತ್ತಾರೆ. ಮಲಗುವ ಕೋಣೆಯಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಮತ್ತು ಅನ್ಯೋನ್ಯತೆಗೆ ಆದ್ಯತೆ ನೀಡುತ್ತಾರೆ. ಅವರು ಮುನ್ನಡೆಯುವುದನ್ನು ಮತ್ತು ತಮ್ಮ ಪ್ರೇಮಿಯನ್ನು ಮೆಚ್ಚಿಸಲು ವಿವಿಧ ಮಾರ್ಗಗಳನ್ನು ಅನ್ವೇಷಿಸುವುದನ್ನು ಆನಂದಿಸುತ್ತಾರೆ. ಅವರನ್ನು ಚಿಂತನಶೀಲ ಮತ್ತು ದಾನಶೀಲ ಪಾಲುದಾರರನ್ನಾಗಿ ಮಾಡುತ್ತಾರೆ. ಇನ್ನು ಇವರಿಗೆ ಅದೃಷ್ಟ ತರುವ ರತ್ನಗಳು ಯಾವುವೆಂದರೆ, ಕರ್ಕಾಟಕ ರಾಶಿಯವರಿಗೆ ಮಂಗಳವಾರ, ಶುಕ್ರವಾರ, ಗುರುವಾರ ಮತ್ತು ಭಾನುವಾರಗಳ ಶುಭ ದಿನ, ಜೊತೆಗೆ ಅದೃಷ್ಟ ಸಂಖ್ಯೆ 7 ವಿಶೇಷ ಮಹತ್ವವನ್ನು ಹೊಂದಿದೆ. ಮಾಣಿಕ್ಯ ರತ್ನಗಳು ಇವರಿಗೆ ವಿಶೇಷವಾಗಿ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಇವರು ಪೂಜಿಸಬೇಕಾದ ದೇವರು ಯಾರೆಂದರೆ, ಕಟಕ ರಾಶಿಯವರ ಅದೃಷ್ಟವನ್ನು ಬಯಸುವವರು ಶ್ರೀಕೃಷ್ಣ ಮತ್ತು ಸರಸ್ವತಿ ದೇವಿಯನ್ನ ಪೂಜಿಸುವುದು ಒಳ್ಳೆಯದು. ಶ್ರೀಕೃಷ್ಣ ಸಮೃದ್ಧಿಯನ್ನು ಸಂಕೇತಿಸಿದರೆ, ಸರಸ್ವತಿ ದೇವಿಯು ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಕಟಕ ರಾಶಿಯ ಆಳ್ವಿಕೆ ನಡೆಸುವ ಚಂದ್ರನನ್ನು ಪೂಜಿಸುವುದರ ಜೊತೆಗೆ ಇದು ಕರ್ಕಾಟಕ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅದೃಷ್ಟ, ಸಂಪತ್ತು ಮತ್ತು ಸೃಜನಶೀಲ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇನ್ನು ಕೆಲವು ಸಲಹೆಗಳು ಯಾವುವೆಂದರೆ, ಸ್ವ ಆರೈಕೆ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ. ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುವುದು, ಸೃಜನಶೀಲ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವುದು ಮುಂತಾದ ಸೌಕರ್ಯ ಮತ್ತು ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ನಿಯಮಿತವಾಗಿ ತೊಡಗಿಸಿಕೊಳ್ಳುವುದು ಒತ್ತಡವನ್ನು ನಿವಾರಿಸಲು ಮತ್ತು ಆಂತರಿಕ ಶಾಂತಿಯ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಇನ್ನು ಕಟಕ ರಾಶಿಯವರ ಜೀವನದಲ್ಲಿ 28ನೇ ವಯಸ್ಸಿನಲ್ಲಿ ತಪ್ಪಿದರೆ 47ನೇ ವಯಸ್ಸಿನಲ್ಲಿ ಪಂಚಭೂತಗಳಿಂದ ದೊಡ್ಡ ಅನಾಹುತ ಕಾದಿದೆ. ಬೆಂಕಿಯ ಅನಾಹುತವಾಗಬಹುದು, ನೀರಿನಿಂದ ಅನಾಹುತವಾಗಬಹುದು, ರಸ್ತೆ ಅಪಘಾತವಾಗಿ 1 ರಿಂದ 2 ತಿಂಗಳು ಹಾಸಿಗೆ ಹಿಡಿಯಬಹುದು. ಹಾಗಾಗಿ ಬಹಳ ಎಚ್ಚರದಿಂದಿರಿ. ಇನ್ನು ಪರಿಹಾರಗಳೇನು ಅಂದರೆ, ಸವಾಲುಗಳನ್ನು ಎದುರಿಸಲು ಮತ್ತು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ತಮ್ಮ ಮನೆಯಲ್ಲಿ ಸ್ವಚ್ಛಗೊಳಿಸುವ ಮತ್ತು ಸಂಘಟಿಸುವ ಮೂಲಕ ಸಾಮರಸ್ಯದ ವಾಸಸ್ಥಳವನ್ನು ಸೃಷ್ಟಿಸುವುದು ನೆಮ್ಮದಿ ಮತ್ತು ಸ್ಥಿರತೆಯ ಭಾವನವನ್ನು ಉತ್ತೇಜಿಸುತ್ತದೆ. ನಿಯಮಿತ ಧ್ಯಾನ ಅಥವಾ ವಿಶ್ರಾಂತಿ ತಂತ್ರಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಕರ್ಕಾಟಕ ರಾಶಿಯವರು ಆತಂಕವನ್ನು ನಿರ್ವಹಿಸಲು ಮತ್ತು ಶಾಂತ ಮನಸ್ಸಿನ ಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟದೇವರ ಪೂಜೆ ಮಾಡಿ, ಹೂಗಳಿಂದ ಅಷ್ಟೋತ್ತರ ಮಾಡಿ, ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ. ಅಷ್ಟು ದೇವರ ಧ್ಯಾನದಲ್ಲಿರಿ, ಹೆದರುವ ಅವಶ್ಯಕತೆ ಇಲ್ಲ. ನೀವು ಪೂಜಿಸುವ ದೇವರೇ ನಿಮ್ಮನ್ನು ಕಾಪಾಡುತ್ತಾನೆ. ಪ್ರತಿದಿನ ದೇವರ ಪೂಜೆಯನ್ನು ತಪ್ಪಿಸಬೇಡಿ. ಈ ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಕಟಕ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.